ಸಕ್ಕರೆನಾಡು ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರ ಮುಂದಿನ ನಡೆ ಕುತೂಹಲ ಕಾರಣವಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿಯೇ ಸಭೆಯನ್ನು ನಡೆಸಲಾಗ್ತಾ ಇದೆ. ಸಾವಿರಾರು ಸಂಖ್ಯೆಯ ಅವರ ಬೆಂಬಲಿಗರು ಕಾರ್ಯಕರ್ತರು ಬೆಂಗಳೂರಿನ ಸುಮಲತಾ ನಿವಾಸದಲ್ಲಿ ಜಮಾಯಿಸಿರುವಂತಹದ್ದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಕಾರ್ಯಕರ್ತರನ್ನ ಈಗ ಭೇಟಿಯಾಗಿದ್ದಾರೆ ಅಭಿಷೇಕ್ ಅಂಬರೀಶ್ ಅವರು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಅಭಿಷೇಕ್ ಅಂಬರೀಶ್ ಮತ್ತು ಸುಮಲತಾ ಅಂಬರೀಶ್ ಅವರು ಈಗ ಮನೆಯಿಂದ ಹೊರ ಬಂದಿದ್ದಾರೆ. ಸೇರಿರುವಂತಹ ಸಾವಿರಾರು ಕಾರ್ಯಕರ್ತರನ್ನ ಭೇಟಿ ಆಗ್ತಾ ಇರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ಸಭೆಗೂ ಮುನ್ನ ಮಂಡ್ಯದಿಂದ ಬಂದಿರುವಂತಹ ಅವರ ಬೆಂಬಲಿಗರು, ಆಪ್ತರು ಮತ್ತು ಅವರ ಕಾರ್ಯಕರ್ತರನ್ನ ಮಾತನಾಡಿಸುವಂತಹ ಕೆಲಸಕ್ಕೆ ಸಂಸದೆ ಸುಮಲತಾ ಅಂಬರೀಶ್ ಅವರು ಮುಂದಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ಸಭೆಯಲ್ಲಿ ಸುಮಲತಾ ಅಂಬರೀಶ್ ತೆಗೆದುಕೊಳ್ಳುವಂತಹ ನಿರ್ಣಯ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ನಂತರ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂತಹ ಸಾಧ್ಯತೆ ಇದೆ. ಸಭೆಯ ನಂತರವೂ ಕೂಡ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡುವಂತಹ ಸಾಧ್ಯತೆ ಇರುವಂಥದ್ದು. ಸುಮಲತಾ ಅಂಬರೀಶ್ ಅವರು ಈಗ ಬಂದಿದ್ದಾರೆ, ಕಾರ್ಯಕರ್ತರ ಮಧ್ಯೆ ನಿಂತಿದ್ದಾರೆ. ಕಾರ್ಯಕರ್ತರ ಇಂಗಿತವನ್ನ, ಅವರ ಅಭಿಪ್ರಾಯವನ್ನ ಸಂಗ್ರಹಿಸುವ ಕೆಲಸಕ್ಕೆ ಸಂಸದೆ ಸುಮಲತಾ ಅಂಬರೀಶ್ ಮುಂದಾಗಿರುವಂತಹದ್ದು. ಈಗ ಬಹಿರಂಗವಾಗಿ ಮಾತನಾಡುವಂತಹ ಸಾಧ್ಯತೆ ಇದೆ. ಸುಮಲತಾ ಅಂಬರೀಶ್ ಅವರು ಏನು ಮಾತನಾಡ್ತಾರೆ, ಯಾವ ವಿಚಾರವನ್ನ ಪ್ರಸ್ತಾಪಿಸ್ತಾರೆ, ಕುತೂಹಲ ಕಾರಣವಾಗ್ತಾ ಇದೆ. ಸ್ಟೇಜ್ ಕೂಡ ರೆಡಿ ಇರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ, ಮಂಡ್ಯದಿಂದ ಬಂದಿರುವ ಅವರ ಬೆಂಬಲಿಗರನ್ನ ಉದ್ದೇಶಿಸಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಮಾತನಾಡಲಿಕ್ಕಿದ್ದಾರೆ. ಇಲ್ಲಿ ಯಾವ ರೀತಿಯ ಮಾತನಾಡ್ತಾರೆ ಅನ್ನೋದು ಕುತೂಹಲ ಕಾರಣವಾಗ್ತಾ ಇದೆ. ಕಾರಣ ಮಂಡ್ಯದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ಪರ್ಧೆ ಫಿಕ್ಸ್ ಆಗಿದೆ. ನಿನ್ನೆ ಅಷ್ಟೇ BY ವಿಜಯೇಂದ್ರ ಅವರು ಸುಮಲತಾ ಅವರನ್ನ ಭೇಟಿ ಮಾಡ್ಕೊಂಡು ಹೋಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಸಂಸದೆ ಸುಮಲತಾ ಅಂಬರೀಶ್ ನೆರೆದಿರುವಂತಹ ಸಾವಿರಾರು ಕಾರ್ಯಕರ್ತರು ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ಸ್ಟೇಜ್ ಅನ್ನ ಏರಿದ್ದಾರೆ. ಇನ್ನೇನು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸುಮಲತಾ ಅವರ ನಿವಾಸದ ಎದುರು ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಸುಮಲತಾ ಅವರು ಮಾತನಾಡಲಿಕ್ಕಿದ್ದಾರೆ.